ಇವತ್ತು ಲಾಸ್ಟ್ ಎರಡನೇ ದಿನ. ಏನಕ್ಕಪ್ಪ ಎರಡನೇ ದಿನ ಬಂತು ಅನ್ನಿಸ್ತಾ ಇದೆ. ಯಾಕಂದ್ರೆ ಇದು ಈಗಾಗಲೇ ನಾನು ದುಬೈ ಮೂರನೇ ಸಲ ಟ್ರಿಪ್ ಮಾಡ್ತಾ ಇರೋದು. ಆದರೆ ಈ ಲಾಸ್ಟ್ ಎರಡು ನಾನು ಏನು ನೋಡಿದೆ ಅನ್ನೋದೇ ಜ್ಞಾಪಕ ಇಲ್ಲ. ಅದನ್ನೆಲ್ಲ ಈ ಸಲ ಮರೆಸ್ಬಿಟ್ರು. ಈ ದುಬೈ ಟ್ರಿಪ್ ಅಂತೂ ತುಂಬಾ ಲಕ್ಸುರಿ ಟ್ರಿಪ್ ಅಂತ ನನಗೆ ಅನಿಸುತ್ತೆ. ಈಗಾಗಲೇ ಸುಮಾರು ಪೂಜಾ ಟ್ರಾವೆಲ್ಸ್ ಅಲ್ಲಿ ಸಾಕಷ್ಟು ಟ್ರಿಪ್ಗಳು ಮಾಡಿದ್ದೀನಿ. ಅವರು ಒಬ್ಬ ಮ್ಯಾನೇಜರು ಅಥವಾ ಆರ್ಗನೈಸರ್ ತರ ಯಾವತ್ತೂ ಬರಲಿಲ್ಲ. ಯಾರೇ ಬರಲಿ ಟ್ರಿಪ್ಪಲ್ಲಿ ಒಬ್ಬ ಆತ್ಮೀಯರಿದ್ದಂಗೆ, ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ, ಜಗದೀಶ್ ಅವರು ಒಬ್ಬ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಬರ್ತಾರೆ. ಮತ್ತೆ ಅದೇ ತರ ಲಾಸ್ಟ್ ಮುಗಿಯೋವರೆಗೂ ಅವರೊಬ್ಬ ಫ್ಯಾಮಿಲಿ ಮೆಂಬರ್ ಅನ್ನೋ ತರನೇ ನಮಗೆ ಒಂದು ಇಂಪ್ರೆಷನ್ ಕೊಟ್ಟು ಹೋಗ್ತಾರೆ. ದಯವಿಟ್ಟು ತುಂಬಾ ಚೆನ್ನಾಗಿದೆ ಈ ಪೂಜಾ ಟ್ರಾವೆಲ್ಸ್ ಅಂತೂ. ತುಂಬಾ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡೋ ಟ್ರಿಪ್ ಅಂತ ನಮ್ಗೆ ಅನ್ಸುತ್ತೆ. ಜೀವನದಲ್ಲಿ ಎಷ್ಟೆಷ್ಟೋ ಸಂಪಾದನೆ ಮಾಡ್ತೀವಿ, ಏನೋ ಮಾಡ್ತೀವಿ. ಇಂಥ ಅವಕಾಶಗಳು ಸಿಕ್ಕಿದಾಗ ಖಂಡಿತ ನಾವು ಉಪಯೋಗಿಸ್ಕೋಬೇಕು. ನಮ್ಗೆ ಇನ್ನೂ ಸ್ವಲ್ಪ ನೆಮ್ಮದಿ ಆಯುಷ್ ಅಂತೂ ಖಂಡಿತ ಜಾಸ್ತಿ ಆಗುತ್ತೆ. ಈ ಟ್ರಿಪ್ ಅಂತೂ ತುಂಬಾ ಲಕ್ಸುರಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ತುಂಬಾ ಚೆನ್ನಾಗಿರೋದಕ್ಕೆ ಯಾರ್ದು ಕೊಡುಗೆ ಹೆಚ್ಚಿದೆ ಅಂತ ನಮ್ಗೆ ಹೇಳೋಕೆ ಆಗಿಲ್ಲ. ಈಗಾಗಲೇ ಏನು ನಮ್ಮ ಮ್ಯಾನೇಜರ್ ಆಗಿ ಪುಷ್ಪ ಅವರು ಬಂದಿದ್ದಾರೆ. ತುಂಬಾ ಅನ್ಯೋನ್ಯವಾಗಿ ನಮ್ಮಲ್ಲಿ ಮಿಂಗಲ್ ಆಗ್ಬಿಟ್ಟು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ. ಅದರಿಂದ ನಮಗೆ ಬೇರೆ ಮ್ಯಾನೇಜರ್ ಅನ್ನೋ ಪ್ರಶ್ನೆನೂ ಬರಲಿಲ್ಲ. ಒಂದು ಕುಟುಂಬದ ತರ ನಾವು ಹೋಗಿದ್ದೀವಿ. ಅದೇ ತರ ನಮ್ಮ ಇಶಾನ್ ಅವರು ಗೈಡ್ ಅಲ್ಲ, ಅವರು ನಿಜವಾಗ್ಲೂ ಅವರು ಗೈಡ್ ಅಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಏನಿದೆ ನಾವು 20 ಜನ ಒಂದು ಕುಟುಂಬ ಅಂತ ಅನ್ಸುತ್ತೆ. ಆ ಕುಟುಂಬದಲ್ಲಿ ಒಬ್ಬರಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಗೆ ಆಗೋ ಹೋಗೋಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಬಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಸ್ ಡ್ರೈವರ್ಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕಂದ್ರೆ ನಮ್ಮೆಲ್ಲರ ಒಂದು ಇದನ್ನ ಅವ್ರ ಕೈಯಲ್ಲಿ ಕೊಟ್ಟು ನಾವಿದ್ದೀವಿ. ಬಟ್ ಅದ್ರ ಬಗ್ಗೆ ನಮ್ಗೆ ಯೋಚನೆನೇ ಬರಲಿಲ್ಲ. ಬಸ್ಸಲ್ಲಿ ಯಾವುದೋ ಒಂದು ಲಕ್ಸುರಿ ಒಂದು ಇದರಲ್ಲಿ ಹೋಗೋ ತರ, ಒಂದು ಮನೆಯಲ್ಲಿ ಹೋಗೋ ತರನೇ ವ್ಯವಸ್ಥೆ ಆಗಿದೆ. ಅದನ್ನ ನಾವು ಫಸ್ಟ್ ನಮ್ಮ ಪುಷ್ಪ ಅವ್ರಿಗೂ ಮತ್ತೆ ನಮ್ಮ ಇಶಾನ್ ಅವ್ರಿಗೂ ನಮ್ಮ ಧನ್ಯವಾದಗಳು ಹೇಳಬೇಕು. ಮತ್ತೆ ಅವ್ರನ್ನ ನಂಬಿಕೊಂಡು ಬಂದಂತ ನಮ್ಮ ಜಗದೀಶ್ ಅವರು ನಂಬಿ ಕಳಿಸ್ಕೊಟ್ಟಿದಾರಲ್ಲ, ಅವ್ರಿಗೂ ಮೊದಲನೇ ನಾನು ಕೇಳಿದೆ, ನೀವು ಬರ್ಲಿಲ್ಲ ಯಾಕೆ ಬರೋಂಗಿಲ್ಲ ಅಂತ ಕೇಳಿದಕ್ಕೆ, ಇಲ್ಲ ಸರ್ ನನ್ನಷ್ಟೇ ನೀವು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ದಯವಿಟ್ಟು ಹೋಗಿ ಏನ್ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಖಂಡಿತ ಅವರು ಹೇಳಿದ ಮಾತು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಇವರಿಬ್ಬರಿಗೂ ನಾವು ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಮಿಸ್ಸಸ್ ನಾನು ಎಲ್ಲಿ ಹೋದ್ರೆ ಕೂಡ ನನ್ನ ಮಿಸ್ಸಸ್ ನನ್ನ ಜೊತೆಯಲ್ಲೇ ಇರ್ತಾಳೆ. ಸುಮಾರು ಒಂದು ಈಗೆಲ್ಲ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗಿಂದ ಒಂದು 35-40 ವರ್ಷದಿಂದ ಎಲ್ಲಿ ಹೋದ್ರೆ ಕೂಡ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ. ಒಂದು 106 ಟ್ರಿಪ್ ಮಾಡಿದ್ದೀವಿ. ಯಾವತ್ತೂ ನಾವು ಬೇಸರ ಆಗಿಲ್ಲ ಜೀವನದಲ್ಲಿ. ಇಷ್ಟೇ ನಮಗೆ ಜೀವನ. ನಾಳೆ ಕಂಡವ್ರು ಯಾರು? ಇವತ್ತು ನಾವು ಎಷ್ಟು ಸಂತೋಷವಾಗಿ ಎಷ್ಟು ಅನ್ಯೋನ್ಯವಾಗಿದ್ದೀವೋ ಅದೇ ನಮಗೆ ಮುಂದೆ ನಮ್ಮ ನೆಮ್ಮದಿ ಬರ್ಬೇಕಂದ್ರೆ. ಆದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಇಷ್ಟು ಜನ 20 ಜನ ನಮ್ಮ ಜೊತೆಯಲ್ಲಿ ಇದ್ರೆ ಕೂಡ ನಾವು ಯಾರು ಸಪ್ರೇಟ್ ಅಂತ ಅನ್ಸೇ ಇಲ್ಲ. ಖಂಡಿತ ದಯವಿಟ್ಟು ಅನ್ನಿಸ್ಲೇ ಇಲ್ಲ. ಎಲ್ಲರೂ ಅನ್ಯೋನ್ಯವಾಗಿ ಒಟ್ಟಿಗೆ ಒಂದು ಕುಟುಂಬದ ತರನೇ ಹೋಗಿದ್ದೀವಿ. ಈ ನನ್ನ ಜೊತೆಯಲ್ಲಿ ನನ್ನ ಬೀಗತಿ ಗಣೇಶ್ ಮತ್ತು ಭವಾನಿ ಮತ್ತೆ ಗಣೇಶ್ ಬಂದಿದ್ದಾರೆ. ಮತ್ತೆ ನನ್ನ ಬಾಮೈದ ನನ್ನ ಮಿಸ್ಸಸ್ ತಮ್ಮ ಆತ್ಮಿಗಿದೆ. ಫಸ್ಟ್ ಟೈಮ್ ನಾನು ಈ ದುಬೈ ಟ್ರಿಪ್ಗೆ ಫಸ್ಟ್ ಟೈಮ್. ಇತ್ತೀಚೆಗೆ ಅವನಿಗೆ ಪಾಸ್ಪೋರ್ಟ್ ಮಾಡಿಸ್ಕೊಟ್ಟೆ, ನಾವೇ ಮಾಡಿಸ್ಕೊಟ್ಟು ಬರ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಆತ್ಮ ತುಂಬಾ ಖುಷಿ ಪಟ್ಟಿದ್ದಾನೆ. ಆದ್ರೆ ಕೂಡ ಅವನು ನನ್ನ ಬಾಮೈದ ಅನ್ನೋದಕ್ಕಿಂತ ನನ್ನ ದೊಡ್ಡ ಮಗನೇ ಅವನು. ಇಷ್ಟು ಹೇಳಿ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಎಲ್ಲಾದ್ರೂ ಸಿಕ್ಕಿದ್ರೆ ನಾವು ಹಿಂಗೆ ಇದೇ ವಿಶ್ವಾಸದಲ್ಲಿರೋಣ, ಸಿಕ್ಕಿದ್ರೆ ಮಾತಾಡೋಣ, ಸಂತೋಷ ಆಗಿರೋಣ ಅಂತ ನಾನು ಒಂದೆರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.